ನೀಟ್ ವಿಚಾರದಲ್ಲಿ ಅತಿ ದೊಡ್ಡ ಸಂಗ್ರಾಮವನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ, ಮತ್ತೊಂದು ಕಡೆಯಲ್ಲಿ ಪ್ರತಿಪಕ್ಷಗಳು ನಡೆಸ್ತಾ ಇರುವಂತಹ ಹೋರಾಟ. ಇದರ ನಡುವೆ ಕೇಂದ್ರ ಸರ್ಕಾರ, ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರದಲ್ಲಿ ಗಂಭೀರವಾದಂತಹ ಕ್ರಮಗಳಿಗೆ ಸರ್ಕಾರ ಮುಂದಾಗಿದೆ ಮತ್ತು ಯಾವುದೇ ತಪ್ಪಿತಸ್ಥರನ್ನ ಸುಮ್ಮನೆ ಬಿಡೋದಿಲ್ಲ ಮತ್ತು ಆದಷ್ಟು ಶೀಘ್ರದಲ್ಲಿ ಅವರನ್ನ ಶಿಕ್ಷೆಗೆ ಗುರಿಪಡಿಸೋದಕ್ಕೆ ಬೇಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ಪೋಸ್ಟ್ ಮಾಡಿದ್ದು ಮಾತ್ರ ಅಲ್ಲ, ಇಮಿಡಿಯೇಟ್ ಆಗಿ ಆ ಒಂದು ಕೆಲಸವೂ ಕೂಡ ಆರಂಭ ಆಗಿದೆ. ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಸ್ಥಾಪಿಸುವಂತಹ ಪ್ರಕ್ರಿಯೆ ಶುರುವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಂಗ್ರೆಸ್ನವರು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ನವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಸಂಸತ್ನ ಒಳಗೂ ಹೊರಗೂ ಹೋರಾಟ ನಡೆಸಲಾಗ್ತಾ ಇದ್ದು ಕಲಾಪ ಇವತ್ತು ಕೂಡ ವ್ಯರ್ಥವಾಗಿದೆ. ಇವತ್ತು ಕಲಾಪದಲ್ಲಿ ಯಾವುದೇ ರೀತಿಯಾದ ಚರ್ಚೆಗಳಾಗಿಲ್ಲ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಕೂಗಾಟವು ಕೂಡ ಹೆಚ್ಚಾಗ್ತಾ ಇದೆ. ಕಾಕ್ರೋಚ್ ಪಾರ್ಟಿಯವರು ಸೇರ್ಕೊಂಡು ನಡೆಸ್ತಾ ಇರುವಂತಹ ಈ ಹೋರಾಟದ ಸಂದರ್ಭದಲ್ಲಿ ಸಿಜೆಪಿಯವರನ್ನ ಸರ್ಕಾರ ಸಂಧಾನಕ್ಕೆ ಕರೆದಿದೆ. ಆದರೆ ನಮ್ಮ ಬೇಡಿಕೆ ಒಂದೇ, ಅದು ರಾಜೀನಾಮೆ, ಪ್ರಧಾನ್ ಅವರ ರಾಜೀನಾಮೆ. ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಮಾತ್ರನೇ ಸಂಧಾನ. ರಾಜೀನಾಮೆ ಕೊಟ್ಟು ಬನ್ನಿ ಅನ್ನುವಂತಹ ಷರತ್ತನ್ನ ಸಿಜೆಪಿಯವರು ಹಾಕಿಕೊಳ್ತಿದ್ದಾರೆ. ಕಳೆದ ರಾತ್ರಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಜಂತರ್ ಮಂತರ್ನಲ್ಲಿ ಲಾಠಿ ಚಾರ್ಜ್ ಆಗಿದೆ. ಇದೆಲ್ಲವೂ ಕೂಡ ನಡೆದ ನಂತರವೂ ಕೂಡ ಮಾತುಕತೆಗೆ ಕೇಂದ್ರ ಸರ್ಕಾರ ಮುಕ್ತ ಆಹ್ವಾನವನ್ನು ಕೊಡ್ತಾ ಇದೆ. ಸಿಜೆಪಿ ಹೇಳ್ತಾ ಇದೆ, ಇಲ್ಲ, ನಾವು ಮಾತುಕತೆಗೆ ಬರೋದಿಲ್ಲ ಮತ್ತು ನಾವು ಮಾತುಕತೆಗೆ ಬರೋದಿದ್ರೆ ಅದಕ್ಕಿಂತ ಮೊದಲು ನಮ್ಮ ಬೇಡಿಕೆಯಲ್ಲಿ ಮೊದಲ ಬೇಡಿಕೆ ಆಗಿರುವಂತಹ ಪ್ರಧಾನ್ ರಾಜೀನಾಮೆ ಈಡೇರಬೇಕು ಅಂತ ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಡೀತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳು ಏನೇನು ನಡೀತಾ ಇದ್ದಾವೆ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗಬೇಕು. ಒಂದು ಕಡೆ ದೆಹಲಿಯಲ್ಲಿ ಸಂಸತ್ ಭವನದ ಆವರಣದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಕಪ್ಪು ಬಟ್ಟೆ, ಕಪ್ಪು ಪಟ್ಟಿ ಇವುಗಳ ಮೂಲಕವಾಗಿತ್ತು. ಆದರೆ ಇವತ್ತು ಕಪ್ಪು ಬಟ್ಟೆ, ಕಪ್ಪು ಪಟ್ಟಿಯ ಬದಲಿಗೆ ಬ್ಯಾನರ್ ಅನ್ನು ಹಿಡ್ಕೊಂಡು ಬಂದಿದ್ರು. ಅದರ ಮೂಲಕವಾಗಿ ಆಗ್ರಹವನ್ನ ಮಾಡ್ತಾ ಇದ್ರು. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಆಡಳಿತ ಪಕ್ಷದವರು ಕೂಡ ಕಾಂಗ್ರೆಸ್ ಇಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳುವಂತಹ ಪ್ರತಿಭಟನೆಯನ್ನು ನಡೆಸಿದ್ರು. ಇದರ ನಡುವೆ ಸಿಜೆಪಿಯವರು ನಡೆಸ್ತಾ ಇರುವಂತಹ ಹೋರಾಟ ರಾತ್ರಿ ಅದು ಹಿಂಸಾ ರೂಪಕ್ಕೆ ಹೋಗಿತ್ತು. ಕಲ್ಲು ತೂರಾಟ ಆಗಿತ್ತು, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿತ್ತು. ಹಾಗೆಯೇ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಯಾರು ಕಲ್ಲು ತೂರಾಟ ನಡೆಸಿದ್ರು ಅಂತವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ನಡೆಸಲಾಯಿತು. ಈ ಹೋರಾಟ ಒಂದು ಕಡೆಯಲ್ಲಿ, ಪ್ರತಿಭಟನೆ ಮತ್ತೊಂದು ಕಡೆಯಲ್ಲಿ. ಇದರ ನಡುವೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಆ ಪೋಸ್ಟ್ ಮೂಲಕವಾಗಿ ಪ್ರಧಾನಿ ಮೋದಿಯವರು ಕೂಡ ಜನರಿಗೆ ಮತ್ತು ವಿಶೇಷವಾಗಿ ಯುವ ಸಮುದಾಯಕ್ಕೆ ತಮ್ಮ ಬೇಡಿಕೆಯನ್ನ, ತಮ್ಮ ಮನವಿಯನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರು ಏನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ನಂತರ ರಾಹುಲ್ ಗಾಂಧಿಯವರು ಕೂಡ ಮಾಡಿದ್ರು. ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಧಾನಮಂತ್ರಿಯವರ ಪೋಸ್ಟ್ ಅನ್ನು ಮೊದಲಿಗೆ ನೋಡೋಣ. ಯುವಕರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದೂ ಕೂಡ ನಮಗೆ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಯುವಕರ ಕ್ಷೇಮ ಮತ್ತು ಭವಿಷ್ಯಕ್ಕಿಂತ ನಮಗೆ ಯಾವುದೂ ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನು ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕಾಗಿ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಲು ಕೂಡ ನಿರ್ಧರಿಸಿದ್ದೇವೆ ಮತ್ತು ಆ ಮೂಲಕವಾಗಿ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ನರೇಂದ್ರ ಮೋದಿಯವರು ತಮ್ಮ ಪೋಸ್ಟ್ ಮೂಲಕವಾಗಿ ಹಾಕಿದ್ದಾರೆ, ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದೇವೆ ಅಂತ ಹೇಳಿ ಪೋಸ್ಟ್ ಅನ್ನ ಬೆಳಗ್ಗೆನೆ ಹಾಕಿದ್ರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಮೋದಿಯವರು ಹೇಳಿದರು. ಯುವ ಜನತೆಯ ಭವಿಷ್ಯಕ್ಕೆ ಹಾನಿಯಾದರೆ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಭರವಸೆಯನ್ನು ಯುವ ಸಮೂಹಕ್ಕೆ ಕೊಡುವಂತಹ ಕೆಲಸವನ್ನು ಪ್ರಧಾನಮಂತ್ರಿಯವರು ಮಾಡಿದರು. ಯಾವಾಗ ಪ್ರಧಾನಿ ಮೋದಿಯವರು ಈ ಒಂದು ಪೋಸ್ಟ್ ಹಾಕಿದ್ರು, ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಅವರು ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಮೋದಿಯವರ ಪೋಸ್ಟ್ಗೆ ಕೌಂಟರ್ ಆಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾನಿ ಮಾಡಿದವರು ನೀವೇ, ಇದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತಹ ಪೋಸ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ನೀವು ರಕ್ಷಿಸಿದ್ದೀರಿ. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮತ್ತಷ್ಟು ದೊಡ್ಡದಾಗಿ ಕೇಳಿದ್ದಾರೆ. ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ನೀಟ್ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಯಾಚಿಸಬೇಕು ಅನ್ನುವಂತಹ ತಮ್ಮ ಬೇಡಿಕೆಯನ್ನು ಕೂಡ ಅವರು ಮುಂದಿಟ್ಟಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ, ಅದನ್ನು ಕೂಡಲೇ ಈಡೇರಿಸಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಒತ್ತಾಯ ಆಗಿತ್ತು ಅವರ ಪೋಸ್ಟ್ ಮೂಲಕವಾಗಿ. ಅಷ್ಟೇ ಅಲ್ಲದೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪೋಸ್ಟ್ ಅನ್ನು ಮಾಡಿದರು. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ನಿಮ್ಮ ಸರ್ಕಾರ ಯುವಕರ ಮೇಲೆ ಲಾಠಿ ಚಾರ್ಜ್
ಮಾಡಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಪೋಸ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹವಾನಿಯಂತ್ರಿತ ಅರಮನೆಗಳಿಂದ ನೀವು ಹೊರಬನ್ನಿ ಅನ್ನುವಂಥ ಆಗ್ರಹವನ್ನ ಮಾಡಿದ್ದು, ಯುವಜನರ ಕೇವಲ 3 ಬೇಡಿಕೆಗಳನ್ನು ನೀವು ಈಡೇರಿಸಿ ಅಂತೇಳಿ ಒತ್ತಾಯಿಸಿದ್ದಾರೆ. ಅದರಲ್ಲಿ ತಕ್ಷಣ ಶಿಕ್ಷಣ ಸಚಿವ ಪ್ರಧಾನ್ ಅವರನ್ನ ವಜಾಗೊಳಿಸಬೇಕು ಸಂಪುಟದಿಂದ, ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಾಠಿ ಚಾರ್ಜ್ ಕೂಡ ನಡೆದಿರುವಂತಹ ಕಾರಣಕ್ಕಾಗಿ ಈ ವಿಚಾರದಲ್ಲಿ ತಕ್ಷಣ ಶಿಕ್ಷಣ ಸಚಿವ ಪ್ರಧಾನ್ ಅವರನ್ನ ವಜಾಗೊಳಿಸಬೇಕು ಅನ್ನುವಂಥ ಆಗ್ರಹದ ಜೊತೆಗೆ ದೌರ್ಜನ್ಯ ಮತ್ತು ದಂಡನಾತ್ಮಕ ಕ್ರಮಗಳಿಗಾಗಿ ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪೋಸ್ಟ್ನಲ್ಲಿ ಹಾಕಿದ್ದಾರೆ. ಹೀಗೆ ಈ 3 ಪೋಸ್ಟ್ಗಳು ಕೂಡ ಇವತ್ತು ಬಹಳ ದೊಡ್ಡದಾಗಿ ಚರ್ಚೆಗೆ ಗ್ರಾಸ ಆಗಿದೆ. ಇದರ ಜೊತೆಗೇನೆ ಅಮಿತ್ ಶಾ ಅವರು ಕೂಡ ಪೋಸ್ಟ್ ಅನ್ನು ಮಾಡಿದ್ದು, ಅವರು ಕೂಡ ಹೇಳಿದ್ದಾರೆ ಯುವಕರ ಭವಿಷ್ಯವನ್ನು ಕಾಪಾಡುವುದು ನಮ್ಮ ಪ್ರಾಥಮಿಕ ಆದ್ಯತೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವರು ಕೂಡ ಅಭಯ ನೀಡಿದ್ದಾರೆ. ಇದರ ನಡುವೆ ಇಲ್ಲಿ ಸಂಸತ್ತಿನ ಆವರಣದಲ್ಲಿ ನಡೆದಿರತಕ್ಕಂತಹ ಪ್ರತಿಭಟನೆಗಳಿವು. ಇಲ್ಲಿ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ಪ್ರತಿಪಕ್ಷಗಳವರು ಒಂದು ಕಡೆಯಲ್ಲಿ ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ NDA ನಾಯಕರುಗಳು ಒಂದು ಕೌಂಟರ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅದರಲ್ಲಿ ಅವರು ಕೇಳ್ತಾ ಇರುವಂಥದ್ದು, ಆಲ್ರೆಡಿ ತನಿಖೆ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಡಬೇಕು, ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೋ ಅಂಥವ್ರಿಗೆ ಕಠಿಣ ಶಿಕ್ಷೆಯೂ ಕೂಡ ಆಗ್ತಾ ಇದೆ ಅಂತ ಹೇಳಿ NDA ಸಂಸದರು ಪ್ಲಕಾರ್ಡ್ಗಳನ್ನು ಹಿಡಿದು ಹೋರಾಟವನ್ನು ನಡೆಸಿದ್ದಾರೆ. ಹೀಗೆ 2 ಹಂತಗಳಲ್ಲಿ 2 ಕಡೆಗಳಲ್ಲೂ ಕೂಡ ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಒಂದು ಕಡೆಯಲ್ಲಿ ಇಂಡಿಯಾ ಕೂಟ, ಮತ್ತೊಂದು ಕಡೆಯಲ್ಲಿ NDAನವರ ಹೋರಾಟಗಳು ನಡೆದಿದ್ದಾವೆ. ನಡುವೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. प्रॉब्लम एक है, बच्चा कुछ कह रहा है, आप कुछ और कह रहे हो. नेता है, नेतृत्व दिखाने का समय आ गया है, नेतृत्व दिखाएं. बच्चे कुछ कह रहे हैं, पहले उनकी बात सुने, उनकी मांगे क्या है कि जितने भी जिन्होंने इनको मारा है, पीटा है, उन पे कार्रवाई हो. कि इनकी डिमांड, जितनी भी डिमांड है इनको पहले आप फुलफिल करो ना, इतना मुश्किल नहीं है. सिस्टम में भरोसा टूट गया है, बच्चों का, स्टूडेंट्स का भरोसा टूट गया है. तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा. ये सिंपल सी बात है जो सब माँ बाप जानते हैं. ये सिंपल सी बात है जो हमारे प्रधानमंत्री, हमारे नेता को जानना चाहिए. अगर उन्हें सोल्यूशन देना है, वो बच्चों की बात सुने, जो बच्चों की मांगे हैं उनको पहले पूरी करें. ಹೀಗೆ ಪ್ರಿಯಾಂಕಾ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ, ಆಗ್ರಹವನ್ನು ಮಾಡಿದ್ದಾರೆ. ಇದರ ನಡುವೆ ಕಲಾಪವೂ ಕೂಡ ವ್ಯರ್ಥವಾಗಿದೆ. ಸಂಸತ್ ಹೊರಗೂ ಒಳಗೂ ಪ್ರತಿಪಕ್ಷಗಳು ಆಕ್ರೋಶವನ್ನು ಮುಂದುವರಿಸಿದ್ದಾವೆ, ರಾಜೀನಾಮೆಗೆ ಒತ್ತಾಯವನ್ನು ಮುಂದುವರಿಸಿದ್ದಾವೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಗದ್ದಲ, ಇದೇ ಕಾರಣಕ್ಕಾಗಿ ಕಲಾಪಕ್ಕೆ ಮತ್ತೆ ಬ್ರೇಕ್ ಬಿದ್ದಿದೆ. ಇವತ್ತು ರಾಜ್ಯಸಭೆ ಹಾಗೂ ಲೋಕಸಭೆ ಎರಡರಲ್ಲೂ ಕೂಡ ಬೆಳಗ್ಗೆ 11 ಗಂಟೆಗೆ, ನಾಳೆ ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಮೊದಲ ಅವಧಿಯಲ್ಲಿ ಮುಂದೂಡಿಕೆ ಮಾಡಿದ್ರು, ನಂತರ ಮಧ್ಯಾಹ್ನದ ನಂತರ 2ನೇ ಅವಧಿಯಲ್ಲೂ ಕೂಡ ನಾಳೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಿದೆ. ಸತತ 4ನೇ ದಿನವೂ ಕೂಡ ಯಾವುದೇ ಕಲಾಪ ನಡೆಯದೇನೆ, ಯಾವುದೇ ಚರ್ಚೆ ನಡೆಯದೇನೆ ಸದನದ ಕಲಾಪಗಳು ವ್ಯರ್ಥವಾಗಿದ್ದಾವೆ. ಬಹುಶಃ ನಮ್ಮಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದಂಗೆ ಸಂಸತ್ತಿನ ಕಲಾಪದ ಮೊದಲ 1 ವಾರ ಈ ರೀತಿಯಾಗಿಯೇ ವ್ಯರ್ಥ ಆಗ್ತಾ ಹೋಗ್ತಾ ಇದೆಯೇ ಹೊರತು ಅದು ಮೊದಲ 1 ವಾರದಲ್ಲಿ ಫ್ರೂಟ್ಫುಲ್ ಆಗಿರುವಂಥ ಯಾವುದೇ ಡಿಸ್ಕಷನ್ ಆಗ್ತಾ ಇರುವಂಥದ್ದು ಗೋಚರಿಸ್ತಾ ಇಲ್ಲ. ಅದು ಈ ಬಾರಿ ಕೂಡ ಮುಂದುವರೆದಿದೆ. ಈ ಬಾರಿ ಅದಕ್ಕೆ ನೀಟ್ ಹೋರಾಟ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ವಿಚಾರದಲ್ಲಿ ಕಿರಣ್ ರಿಜಿಜು ಅವರು ಸದನದ ಒಳಗಡೆ ಏನು ಹೇಳಿದ್ದಾರೆ, ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए. मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज. तो कांग्रेस पार्टी ने कंडीशन लगाया. हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें, लेकिन कंडीशन मत लगाइए. कंडीशन लगाने से आपका जो इंटेंशन है वो ठीक नहीं है, क्योंकि आप चर्चा को रोकना चाहते हैं. अब चर्चा का बात करके फिर कंडीशन लगा के फिर चर्चा को आप बाधित कर रहे हैं. हमने फिर से अनुरोध कर रहे हैं कि नीट एग्जाम को लेकर के कोई राजनीतिकरण नहीं करते हुए
बहुत अच्छी तरह से दोनों सदन में चर्चा होना चाहिए। जो आज प्राइम मिनिस्टर का बयान हुआ है, ये इन्वेस्टिगेटिव बयान है और दूसरा जो है पहले बिहार का एजुकेशन मिनिस्टर का इस्तीफा होना चाहिए। चर्चा करने के लिए थे, चर्चा से भागे चर्चा के लिए ಹೀಗೆ ಸದನವನ್ನ ಮುಂದೂಡಿಕೆ ಮಾಡಲಾಯಿತು. ಇನ್ನೊಂದು ಕಡೆಯಲ್ಲಿ ಚಾರ್ಜ್ ಶೀಟ್ ಕೂಡ ರೆಡಿ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರು ಪೋಸ್ಟ್ ಮಾಡಿದ ಬೆನ್ನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಇವತ್ತು ಬೆಳಗ್ಗೆ ಪ್ರಧಾನಮಂತ್ರಿಯವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸ್ತೀವಿ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅದು ಫಾಸ್ಟ್ ಟ್ರ್ಯಾಕ್ ಆಗಿ ಆಗ್ತಾ ಇದೆ. 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಪೀಠಗಳನ್ನು ಸ್ಥಾಪಿಸೋದಕ್ಕೆ ಈಗ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಇಮಿಡಿಯೇಟ್ ಆಗಿ ಬಾಂಬೆ ಹೈಕೋರ್ಟ್ನಲ್ಲಿ 2 ಪೀಠಗಳನ್ನು ರಚನೆ ಮಾಡುವಂಥದ್ದು, ಹಾಗೇನೆ ಉಳಿದಂತೆ ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಪೇಪರ್ ಲೀಕ್ ಆಗಿತ್ತಲ್ಲ ಅಲ್ಲೆಲ್ಲ ಭೋಪಾಲ್, ಕೋಲ್ಕತ್ತಾ ಹಾಗೂ ದೆಹಲಿ ಈ ಹೈಕೋರ್ಟ್ಗಳಲ್ಲೂ ಕೂಡ ಒಂದೊಂದು ಪೀಠವನ್ನ ಸ್ಥಾಪಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಒಟ್ಟಿಗೆ 5 ಹೈಕೋರ್ಟ್ ಪೀಠಗಳನ್ನ, ಈ ಒಂದು ಫಾಸ್ಟ್ ಟ್ರ್ಯಾಕ್ ಪೀಠಗಳನ್ನ ಹೈಕೋರ್ಟ್ನಲ್ಲಿ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರೊಂದಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೇಕಾದಂತಹ ತಯಾರಿಯನ್ನು ಕೂಡ ಸಿಬಿಐನವರು ಮಾಡ್ಕೊಂಡಿದ್ದಾರೆ. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದೆ. ವಿಶೇಷವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ರೆಡಿ ಮಾಡಲಾಗ್ತಾ ಇದೆ. ಈ ವಿಚಾರದಲ್ಲಿ ತೀವ್ರ ತನಿಖೆಯನ್ನ ಈಗಾಗಲೇ ಸಿಬಿಐ ಮಾಡಿದೆ. ತಪ್ಪಿತಸ್ಥರನ್ನ ಬಂಧಿಸುವಂತಹ ಪ್ರಕ್ರಿಯೆ ಕೂಡ ನಡೆದಿದೆ. ಆದರೆ ಈ ನೀಟ್ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗಿರುವಂಥದ್ದು ಯಾವ ಸ್ವರೂಪದಲ್ಲಿ ಇಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಅಂತೇಳಿ. ಕಾಕ್ರೋಚ್ ಪಾರ್ಟಿಯವರು ಕೂಡ ಜಂತರ್ ಮಂತರ್ನಲ್ಲಿ ಇವತ್ತು ತಮ್ಮ ಹೋರಾಟವನ್ನ ಮುಂದುವರಿಸಿದ್ರು. ವಿಶೇಷವಾಗಿ ಅಲ್ಲಿ ಹೋರಾಟ ನಿರತರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯ ನೆಟ್ವರ್ಕ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇಂಟರ್ನೆಟ್ ನೆಟ್ವರ್ಕ್ ಅನ್ನ ಸ್ಥಗಿತಗೊಳಿಸಲಾಗಿದೆ. 17 ಮೆಟ್ರೋ ಸ್ಟೇಷನ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ಗಳ ಹೋರಾಟದ ಸಂದರ್ಭದಲ್ಲಿ ನೆಟ್ವರ್ಕ್, ಇಂಟರ್ನೆಟ್ ಸ್ಥಗಿತ ಮಾಡಿದ್ದು ಮಾತ್ರ ಅಲ್ಲದೆ ಮೆಟ್ರೋ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ. ಹಾಗೆಯೇ ಬಸ್ ಕಾರುಗಳಿಗೂ ಕೂಡ ತಡೆ ಒಡ್ಡುವಂತಹ ಕೆಲಸವನ್ನ ಹೋರಾಟಗಾರರು ಇವತ್ತು ಆ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ. ಜಂತರ್ ಮಂತರ್ ಪ್ರದೇಶದಲ್ಲಿ ಇವತ್ತು ಹೋರಾಟಗಾರರು ಬಸ್ಗಳನ್ನು ತಡೆಯುವಂಥದ್ದು, ಕಾರುಗಳನ್ನು ತಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನು ನಡೆಸೋದ್ರ ಮೂಲಕವಾಗಿ ಸಂಚಾರ ವ್ಯವಸ್ಥೆಯೂ ಕೂಡ ನಿಲ್ಲುವಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತು ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಪ್ರಧಾನಿ ಮೋದಿಯವರ ಏನು ಭರವಸೆ ಏನಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಾವು ರಚಿಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಗುರಿಪಡಿಸ್ತೀವಿ ಅನ್ನುವಂತಹ ಭರವಸೆಗಳಿದ್ದಾವೆ. ಈ ಭರವಸೆಗಳ ನಡುವೆಯೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಮತ್ತೊಂದು ಕಡೆಯಲ್ಲಿ ನಿಹಾಂಗ್ ಸಿಖ್ಖರೊಂದಿಗೆ ಘರ್ಷಣೆಯಾದ ಹಿನ್ನೆಲೆಯಲ್ಲಿ ಈ ಒಂದು ವಾತಾವರಣ ನಂತರ ತಿಳಿಯಾಯಿತು. ಈ ಒಂದು ಹೋರಾಟ ನಿರತರು ಮತ್ತು ನಿಹಾಂಗ್ ಸಿಖ್ಖರ ನಡುವೆ ಒಂದು ಘರ್ಷಣೆಯೂ ಕೂಡ ಅಲ್ಲಿ ನಡೆದಿತ್ತು. ಆ ನಂತರ ಅದು ಅಲ್ಲಿ ತಿಳಿಯಾಗಿರುವಂಥದ್ದು ಕೂಡ ನಡೀತು. ವಿಶೇಷವಾಗಿ ತಡರಾತ್ರಿ ಸಿಜೆಪಿ ಪ್ರೊಟೆಸ್ಟ್ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಮಾಡೋದಕ್ಕೆ ಮುಂದಾದರೂ ಕಲ್ಲು ತೂರಾಟವೂ ಕೂಡ ಆಗಿದೆ. ಪೊಲೀಸರ ಮೇಲೆ ದೊಡ್ಡ ಮಟ್ಟದಲ್ಲಿ ಕಲ್ಲು ತೂರಾಟವನ್ನು ಕೂಡ ನಡೆಸಲಾಗಿದೆ. ಅದಕ್ಕೆ ಕೌಂಟರ್ ಆಗಿ ಲಾಠಿ ಚಾರ್ಜ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದ್ದು ಪೊಲೀಸ್ ಅಧಿಕಾರಿಗಳಿಗೆ ಗಾಯಗಳಾಗಿರುವಂತಹದ್ದು ಕೂಡ ಗೋಚರಿಸ್ತಾ ಇತ್ತು. ಈ ಒಂದು ವಿಡಿಯೋ ಅದಕ್ಕೆ ಬಹಳಷ್ಟು ಸಾಕ್ಷ್ಯವನ್ನ ಒದಗಿಸ್ತಾ ಇದೆ, ಯಾವ ಸ್ವರೂಪದಲ್ಲಿ ಕಲ್ಲು ತೂರಾಟ ಅಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ. ಈ ವಿಚಾರದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದರೆ ತೋರಿಸಿದೆ. He takes credit for going to Mars. He takes credit for every achievement of this nation, which is the achievement of our youth and the achievement of our people. He takes credit, doesn't he? So now's the time for him to take responsibility. Now is the time for him to take responsibility for his actions. It is him who is getting people beaten up. Under his nose, there are 152 papers have leaked in 10 years. 152 papers have leaked, not one conviction, zero convictions. Zero convictions. Under whose nose? Who's responsible? ಹೀಗೆ ಒಂದ್ ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೋರಾಟಗಳನ್ನು ನಡೆಸಲಾಗುತ್ತೆ.
ನವದೆಹಲಿಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಮತ್ತು ಸಂವಿಧಾನವನ್ನು ಉಳಿಸಿ ಅನ್ನುವಂತಹದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲರು ಆಗ್ರಹಿಸಿಕೊಂಡು ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ನವದೆಹಲಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ಸುಪ್ರೀಂ ಕೋರ್ಟ್ ವಕೀಲರು ನಡೆಸಿರುವಂತಹ ಪ್ರತಿಭಟನೆ ಇದಾಗಿತ್ತು. ಪ್ರಜಾಪ್ರಭುತ್ವವನ್ನು ಉಳಿಸಿ ಮತ್ತು ಸಂವಿಧಾನವನ್ನು ಉಳಿಸಿ ಅನ್ನುವಂಥ ಆಗ್ರಹವನ್ನು ಮಾಡಿದ್ದು. ಇನ್ನು ತಿರುವನಂತಪುರಂನಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. SFI ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿತ್ತು. ಹೀಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂಥ SFIನ ಹೋರಾಟಗಾರರ ಮೇಲೆ ಜಲಫಿರಂಗಿಯನ್ನು ಪ್ರಯೋಗಿಸಿ ಅವ್ರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇನ್ನು ರಾಂಚಿಯಲ್ಲಿ ಬ್ಯಾರಿಕೇಡನ್ನು ನುಗ್ಗಿ ಪ್ರತಿಭಟನಾಕಾರರು ಮುನ್ನುಗ್ಗಿರುವಂಥದ್ದು ಕೂಡ ನಡೆದಿದೆ. ಕಾಂಗ್ರೆಸ್ ವರ್ಸಸ್ BJP ನಡೀತಾ ಇರುವಂತಹ ಹೋರಾಟದ ಭಾಗವಾಗಿ ಇದು ನಡೀತು. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ದಾಟಿ ಮುನ್ನುಗ್ತಾ ಇರುವಂತಹ ದೃಶ್ಯವು ಕೂಡ ಅಲ್ಲಿ ಗೋಚರಿಸ್ತಾ ಇತ್ತು.